ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಜಮಾನ್ರೆ, ಹೇಗೆ ಕಾಣ್ತಾ ಇದ್ದೀನಿ? ಮುದ್ದಾಗಿ ಕಾಣಿಸ್ತಾ ಇದೆಯಾ? ನನ್ನ ದೃಷ್ಟಿನೇ ಆಗ್ಬಿಡುತ್ತೆ. ಆದರೆ ನಮ್ಮ ಮಹಾರಾಣಿ ಪಾರ್ವತಿ ಮುಖದಲ್ಲಿ ನಾವು ಅರಸನಕೋಟೆಗೆ ವಾಪಸ್ ಬಂದಿರೋ ನೆಮ್ಮದಿನೇ ಕಾಣಿಸ್ತಾ ಇಲ್ವಲ್ಲ? ನಿಮ್ಮ ಮುಖದಲ್ಲೂ ಆ ನೆಮ್ಮದಿ ಕಾಣಿಸ್ತಾ ಇಲ್ವಲ್ಲ ಯಜಮಾನ್ರೆ? ಏನಾಯ್ತು? ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ? ನಿಮ್ಗೇನನ್ಸುತ್ತೆ? ಇದೆ ಅನ್ಸುತ್ತೆ. ನಿಮ್ಮ ಮನಸ್ಸಿಗೆ ಹೇಗೆ ಸುಳ್ಳಾಗೋದಕ್ಕೆ ಸಾಧ್ಯ? ನಿಮ್ಮ ಮೇಲೆ ನನಗೆ ಆಕಾಶದಷ್ಟು ನಂಬಿಕೆ ಇದೆ. ಆಕಾಶನ ಅಳಿಯೋಕ್ಕಾಗಲ್ಲ, ಹಾಗೆ ನನಗೆ ನಿಮ್ಮ ಮೇಲಿರೋ ನಂಬಿಕೆನ ತೂಗೋಕ್ಕಾಗಲ್ಲ ಯಜಮಾನ್ರೆ. ಹಾಗಾದರೆ ನಾನೇನೋ ಒಂದು ಹೇಳ್ತೀನಿ, ಒಪ್ಕೊಳ್ತೀಯಾ? ನನಗೆ ಯಾಕೋ ಇಲ್ಲಿರೋದು ಸರಿ ಅನ್ನಿಸ್ತಾ ಇಲ್ಲ. ನಾವು ವಾಪಸ್ ಹೊರಟೋಗೋಣ. ಅಲ್ಲಿ ನಾನು, ನೀನು, ಗಣಿ, ಸಾರಥಿ, ನಮ್ಮ 4 ಜನತೆ ಒಂದು ಪುಟ್ಟ ಪ್ರಪಂಚ ಆಗಿತ್ತು. ಅದು ಎಷ್ಟೇ ಕಷ್ಟ ಇದ್ರೂ ಏನೋ ಒಂಥರ ಖುಷಿ ಇತ್ತು. ಪುಟ್ಟ ಪ್ರಪಂಚದಲ್ಲಿದ್ದ ಖುಷಿ ಈ ಅರಮನೆಯಲ್ಲಿ ಯಾಕೋ ಇಲ್ಲ ಅಂತ ಅನ್ನಿಸ್ತಾ ಇದೆ ಪಾರು. ಈ ಸಿರಿವಂತಿಕೆ, ಈ ಸೀಮಂತ ಎಲ್ಲ ಯಾವುದೂ ಬೇಡ. ಈ ಕ್ಷಣ ನಾವು ಇಲ್ಲಿಂದ ಹೊರಟೋಗೋಣ ಅಂತಂದರೆ ಕೋಪ ಮಾಡ್ಕೊಳ್ದೆ ಬರ್ತೀಯಾ ಪಾರು? ಬರ್ತೀನಿ ಯಜಮಾನ್ರೆ. ನೀವು ಹೇಳಿದ ತಕ್ಷಣ ಇಲ್ಲಿಂದ ಹೊರಟ್ಕೊಳ್ಳೋಣ. ಥ್ಯಾಂಕ್ಸ್ ಪಾರು. ಆದರೆ ನಾವು 4 ಜನ ಇದ್ದ ಪುಟ್ಟ ಪ್ರಪಂಚದಲ್ಲಿದ್ದ ಸಂತೋಷ ಇಲ್ಲಿಲ್ಲ ಅಂತ ನಾನು ಹೇಳಿದೆ. ನಾನು ಆ ರೀತಿ ಯಾಕೆ ಹೇಳಿದೆ ಅಂತ ನಿನಗೆ ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ? ಹೇಳಬೇಕು ಅನ್ಸಿದ್ರೆ ನೀವೇ ಹೇಳ್ತೀರಾ ಅಲ್ವಾ? ಅಂಥದ್ದೇ ಇಕ್ಕಟ್ಟಿನ ಪರಿಸ್ಥಿತಿನಲ್ಲಿ ಈಗ ನಾವೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಅವಳನ್ನ ಊರಿಗೆ ಕಳಿಸ್ಕೊಡೋಣ. ಇದರಿಂದ ಸಮಸ್ಯೆ ಸಾಲ್ವ್ ಆಗುತ್ತೆ ಅಂದರೆ ಆಗಲಿ ಮಾಮ್. ನೀವೇನೇ ಮಾಡಿದ್ರು ಈ ಮನೆ ಒಳ್ಳೇದಕ್ಕೆ ಮಾಡೋದು ಅಂತ ನಮಗೆ ಗೊತ್ತು. ನಮ್ಮ ಮೇಲಿನ ಪ್ರೀತು ಜನನಿನ ತವ್ರ ಮನೆ ಕಳಿಸೋದಕ್ಕೆ ರೆಡಿಯಾಗಿದ್ದಾನೆ. ಅಮ್ಮನ ನಿರ್ಧಾರನೂ ಅದೇ ಆಗಿದೆ. ನಿನ್ನನ್ನು ಈ ಮನೇಲಿ ಉಳಿಸ್ಕೊಂಡು ಆರೈಕೆ ಮಾಡಬೇಕು ಅನ್ನೋದು ಅಮ್ಮನ ಆಸೆ. ಆದರೆ ನಾವು ಹೇಗೆ ಜನನ ಈ ಮನೆಯಿಂದ ಹೊರಗಡೆ ಹೋಗೋದಕ್ಕೆ ಬಿಡೋದು? ವೀರಯ್ಯ ಮಾವಂಗೆ ಬೇರೆ ಹುಷಾರಿಲ್ಲ. ಈ ಟೈಮಲ್ಲಿ ಜನನ ನಾವು ಅಲ್ಲಿಗೆ ಕಳಿಸಿದ್ರೆ ಅವಳ ಕಡೆ ಯಾರು ಗಮನ ಕೊಡೋರು? ಸರಿ ಯಜಮಾನ್ರೆ. ಮುಂದಿನ ಜನ್ಮ ಅಂತ ಒಂದಿದ್ರೆ ನೀನೇ ನನ್ನ ಹೆಂಡತಿಯಾಗಿ ಬಾ ಪಾರು. ಯಾವತ್ತೂ ನನ್ನ ಬಿಟ್ಕೊಡ್ದೆ ನಾನು ತಗೊಳ್ಳೋ ಪ್ರತಿ ನಿರ್ಧಾರದಲ್ಲೂ ನನ್ನ ಜೊತೆಗಿರ್ತೀಯ. ಥ್ಯಾಂಕ್ಸ್ ಪಾರು. ಥ್ಯಾಂಕ್ ಯು ಸೋ ಮಚ್. ಪಾರ್ವತಿನ ನಮ್ಮ ಜೊತೆಗೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಪ್ರೀತು ಜನನಿನ ಊರಿಗೆ ಕಳ್ಸಕ್ಕೆ ಒಪ್ಕೊಂಡ. ಬಟ್ ಇದನ್ನ ಜನನಿಗೆ ಹೇಗೆ ಹೇಳೋದು? ವೀರಣ್ಣನ ನೆನಪು ತುಂಬ ಬರ್ತಿದೆ ಅಂತಿದ್ಲು. ಹೆರಿಗೆ ಸಮಯದಲ್ಲಿ ಅಪ್ಪನ ಜೊತೆಗೆ ಇದ್ರೆ ಸಂತೋಷವಾಗಿರ್ತೀಯಾ, ಹೆರಿಗೆಗೂ ಅನುಕೂಲ ಅಂತ ಹೇಳ. ಬೇಡ ಬೇಡ, ಎಷ್ಟೇ ಕಷ್ಟ ಆದರೂ ಸತ್ಯನೇ ಹೇಳಬೇಕು. ಇಷ್ಟು ದಿನ ಜನನಿ ಪ್ರೀತಿಗೋಸ್ಕರ ಪಾರ್ವತಿ ಆದಿತ್ಯ ಮನೆಯಿಂದ ಹೊರಗುಳಿದಿದ್ರು. ಈಗ ಪಾರ್ವತಿಗೋಸ್ಕರ ಜನನಿ ತಾನೇ ಊರಿಗೆ ಹೋಗ್ತೀನಿ ಅಂತ ಹೇಳೇ ಹೇಳ್ತಾಳೆ.
ಏ ಪಾರು, ನಿಂಗೇನು ಬುದ್ಧಿ ಕೆಟ್ಟಿದೀಯಾ? ಯಾವಾಗ ಅರಸನ ಕೋಟೆಗೆ ಹೋಗ್ತೀನೋ ಅಂತ ಹಂಬಲಿಸ್ತಾ ಇದ್ದೆ. ಮುಚ್ಚಿಗೆ ಚಿಡ್ತಿದ್ಯಾ ನಿನಗೆ? ದೊಡ್ಡ ಬಂದ್ರೆ ನೀವು ಅದು ಸ್ವಲ್ಪ ಬುದ್ಧಿ ಹೇಳಿ ಅವಳಿಗೆ. ಹನುಮಂತು, ನೀನು ಸ್ವಲ್ಪ ಸುಮ್ಮನಿರು. ಪಾರ್ವತಿ, ಯಾವ ಕಾರಣಕ್ಕೆ ಈ ಮನೇಲಿ ಇರೋಕ್ಕಾಗಲ್ಲ ಅಂತ ಹೇಳ್ತಿದ್ಯಾ? ಇಬ್ರು ಬಸ್ರಿ ಹೆಂಗಸರು ಒಂದೇ ಮನೇಲಿ ಇರಬಾರ್ದು ಅಂತ ಹೇಳ್ತಾರೆ ಮಾವ. ಅದಕ್ಕೆ ನಾನು ಜನನಿ ಇಬ್ರಲ್ಲೊಬ್ರು ಮನೆಯಿಂದ ಹೊರಗೆ ಹೋಗೋದು ಅನಿವಾರ್ಯ. ಏನೇ ಗೌರವ ಸವಲತ್ತುಗಳಿರಲಿ, ಮೊದಲು ಮನೆ ಹಿರಿ ಸೊಸೆಗೆ ತಾನೆ. ಈಗಲೂ ಹಾಗೆ ಈ ಮನೆಯಿಂದ ಹೊರಗೆ ಹೋಗ್ಬೇಕಾಗಿರೋದು ಹಿರಿ ಸೊಸೆ ತಾನೆ. ಆದರೆ ನಿಮ್ಮ ಆಸೆ ಪ್ರಕಾರ ಸೀಮಂತನ ಇಲ್ಲೇ ಮಾಡಿಸ್ಕೊಳ್ಳೋದಕ್ಕಾಗ್ತಿಲ್ಲ ಅಷ್ಟೆ. ದಯವಿಟ್ಟು ಅದಕ್ಕೆ ಕ್ಷಮೆ ಇರಲಿ ಅತ್ಯಮ್ಮ. ಇವತ್ತಿಂದ ನಾವೆಲ್ಲರೂ ಚೆನ್ನಾಗೇ ಇರೋಣ, ಆದರೆ ಒಂದೇ ಮನೇಲಿರೋದು ಬೇಡ ಅಷ್ಟೆ. ಆದರೆ ನೀವೇ ಮನೆಯಿಂದ ಹೊರಗೆ ಹೋಗೋ ನಿರ್ಧಾರ ಯಾಕೆ ತಗೊಂಡ್ರಿ ಅಕ್ಕ? ಇಷ್ಟು ದಿನ ನನಗೋಸ್ಕರ ಈ ಮನೆಯಿಂದ ದೂರ ಇದ್ರಿ. ಈಗಲೂ ನೀವೇ ಮನೆಯಿಂದ ಹೊರಗಿರ್ತೀನಿ ಅಂದರೆ, ಅಲ್ಲ, ನನ್ನನ್ನೇ ಹೊರಗೆ ಹೋಗು ಅಂತ ಹೇಳೋ ಅಧಿಕಾರ ನಿಮಗಿದೆಯಲ್ವಾ? ಜನನಿದು ದೊಡ್ಡ ಗುಣ. ಪಾರ್ವತಿಗೆ ಇಲ್ಲೇ ಇರಕ್ಕೆ ಹೇಳ್ತಾಳೆ ಅಂತ ನನಗೆ ಗೊತ್ತಿತ್ತು. ದಯವಿಟ್ಟು ಇನ್ನೊಂದ್ಸಲ ಈ ಮಾತನ್ನ ಹೇಳಮ್ಮ ಜನನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.